ಟೌನ್ಶಿಪ್ ವಿಷಯವಾಗಿ ಹಾಲಿ ಮಾಜಿ ಸಿಎಂ ಜುಗಲ್ಬಂದಿ ಥರ ನಡೀತಾ ಇದೆ. ನಿನ್ನೆ ತಾನೇ ನಾನು ದಾವಣಗೆರೆಯಲ್ಲಿ ಹೇಳಿದ್ದೀನಿ, ಸ್ಪಷ್ಟತೆಯನ್ನು ಕೂಡ ಕೊಟ್ಟಿದ್ದೀನಿ. ನಿಮ್ಮ ಮಾಧ್ಯಮದವ್ರು ಏನು ಮಾಡ್ತೀರಿ, ಯಾವುದು ಕೊಡಬೇಕು ಹೇಳ್ಬೇಕು ಅದು ಹೇಳೋಲ್ರಿ, ಯಾವ್ದು ಹೇಳ್ಬಾರ್ದು ಅದು ಹೇಳ್ತೀರಿ. ನಾನಲ್ಲಿ ನಿನ್ನೆ ಸ್ಪಷ್ಟವಾಗಿ ಹೇಳಿದ್ದು, ಒಂದು ಸಾರಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶಿವಕುಮಾರ್ ಅವರು ಸೂರ್ಯನಗರ 1, 2, 3, 4ನೇ ಹಂತದ ಯೋಜನೆಗಳನ್ನು ನಾನೇ ಸ್ವತಃ ಮಂತ್ರಿ ಆಗಿದ್ದಾಗ, ಕರ್ನಾಟಕ ರಾಜ್ಯದ ವಸತಿ ಮಂತ್ರಿ ಆಗಿದ್ದಾಗ ಮಾಡಿದ್ದೀವಿ. ನಿಮ್ಮ ಸಹೋದರ ಇಲ್ಲಿ ಲೋಕಸಭಾ ಸದಸ್ಯರು ಕೂಡ ಆಗಿದ್ದರು. ಸಾವಿರಾರು ಎಕರೆ ಮಾಡಿದ್ದೀವಿ. ಏನು ಮೊನ್ನೆ ಕ್ರಿಕೆಟ್ ಸ್ಟೇಡಿಯಮನ್ನು ಮಾಡ್ತಾ ಫೌಂಡೇಶನ್ ಹಾಕಿದ್ರು, ಅದರ ಎಂಟೈರು ಶ್ರಮ ಭಾರತೀಯ ಜನತಾ ಪಕ್ಷ ನಮ್ಮ ಸರ್ಕಾರ ಇದ್ದಾಗ ಮಾಡಿದ್ದು. ಒಬ್ಬನೇ ಒಬ್ಬ ರೈತ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳೋದಿಲ್ಲ. ನಾನು ಅದಕ್ಕೆ ಕುಮಾರಸ್ವಾಮಿ ಅವರು ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಮೊದಲ ಬಾರಿಗೆ ಅವರು ಇದಾದಾಗ ಟೌನ್ಶಿಪ್ಪನ್ನು ಮಾಡಬೇಕು ಅನ್ನೋ ಯೋಚನೆ ಮಾಡಿದರು. ಅದಾದಮೇಲೆ ಸಾಧಕ ಬಾಧಕಗಳು ನೋಡಿ, ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ನೋಡಿ ಬೇಡ ಅಂತ ಹೇಳಿ 2ನೇ ಸಾರಿಗೆ ಬಂದ ಮೇಲೆ ಅದ್ರ ಬಗ್ಗೆ ಮಾಡಲಿಲ್ಲ. ಅದಾದಮೇಲೆ ಎಲ್ಲ ಒಂದು ಕಡೆ ಇವರು ಒಬ್ರಿಗೊಬ್ರಿಗೆ ಹಟ್ಟಿಗೆ ಬಿದ್ದು ಇದು ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದಕ್ಕಿಂತ ಹೆಚ್ಚಾಗಿ ವಾಸ್ತವಾಂಶ ನೋಡಿ. ನೀವೇನಾದರೂ ಮಾಡಬೇಕಂದ್ರೆ ಅಲ್ಲಿರ್ತಕ್ಕಂಥ ಬೈರಮಂಗಲದ ಕೆರೆಗೆ ಬೆಂಗಳೂರು ನಗರದ ಕೊಳಚೆ ನೀರು ಹೋಯ್ತದೆ. ಇದು 50, 60, 70 ವರ್ಷದ ಹೋಗಿ ಆ ಭಾಗದಲ್ಲಿ ಈ ಟೊಯೋಟಾ, ಕಿರ್ಲಕ್ಸ್ಗೆ ದೊಡ್ಡ ದೊಡ್ಡ ಕಾರ್ಖಾನೆಗಳಿವೆ. ಅಲ್ಲಿ ಎಷ್ಟು ಮಟ್ಟಿಗೆ ಅದು ನೈರ್ಮಲ್ಯ ಹಾಳಾಗ್ತದೆ, ಅದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿ. ಅದನ್ನೇ ನೀವು ಇನ್ನೊಂದು 10 ಕಿಲೋಮೀಟ್ರ್ ಮುಂದಕ್ಕೆ ಉಪನಗರಗಳನ್ನ ಮಾಡೋದು. ಈ ಸ್ಯಾಟಲೈಟ್ ಟೌನ್ಗಳಿಗೆ ಈಗಾಗಲೇ ನಾವು ಎಲ್ಲಿಂದ ಎಲ್ಲಿವರೆಗೂ ಕೂಡ ಮೆಟ್ರೋ ಬರ್ತಾ ಇದೆ, ಸಬರ್ಬನ್ ಬರ್ತಾ ಇದೆ, ಮತ್ತು ಬೇರೆ ಬೇರೆ ರಿಂಗ್ ರೋಡ್ಗಳು ಬರ್ತಾ ಇದೆ, ಏನೆಲ್ಲ ಮಾಡ್ತಾ ಇದ್ದೀವಿ. ಒಂದು ಅಲ್ಲಿ ಜೀವನಕ್ಕೆ ದಾರಿ ಇಲ್ಲದೇ ಇರ್ತಕ್ಕಂಥ ಬಹುತೇಕ ಸಹಸ್ರಾರು ಕುಟುಂಬಗಳು ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ಬೀದಿಗೆ ಬಂದಾಗ ರೈತರನ್ನು ಹಿಂಸೆ ಕೊಡ್ತಕ್ಕಂಥದ್ದಾಗಲಿ, ರೈತರಿಗೆ ಅನಾನುಕೂಲ ಮಾಡ್ತಕ್ಕಂಥದ್ದಾಗಲಿ ಒಳ್ಳೆಯದಲ್ಲ. ಅದರಿಂದ ಲಕ್ಷಾಂತರ ಕುಟುಂಬಗಳಿಗೆ ಅನಾನುಕೂಲ ಆಗ್ತದೆ. ನಾನು ಮತ್ತೊಮ್ಮೆ ನಿನ್ನೆನೂ ಕೂಡ ವಿನಂತಿ ಮಾಡಿದ್ದೀನಿ, ಒಬ್ಬ ಭಾರತ ಸರ್ಕಾರದ ಮಂತ್ರಿಯಾಗಿ ಅಲ್ಲ, ಒಬ್ಬ ತುಮಕೂರಿನ ಲೋಕಸಭಾ ಸದಸ್ಯನಾಗಿಯೂ ಅಲ್ಲ, ಒಬ್ಬ ಸಾಮಾನ್ಯ ಪ್ರಜೆಯಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೆ ಯಾರಿಗೆ ಯಾವುದೂ ಶಾಶ್ವತ ಅಲ್ಲ. ಯೋಜನೆಗಳು ಕಾರ್ಯರೂಪಕ್ಕೆ ಬರಬೇಕಾದ್ರೆ ಆ ಯೋಜನೆಗಳನ್ನು ಮಾಡ್ತಕ್ಕಂಥ ಪ್ರದೇಶವನ್ನು ಯಾರು ಕೊಡ್ತಾರೆ ರೈತರು, ಅವರ ಮನಸ್ಸಿನಲ್ಲೂ ಕೂಡ ಎಲ್ಲ ಒಂದು ಕಡೆ ನೋವನ್ನು ಮಾಡ್ತಕ್ಕಂಥ ಸಮಂಜಸ ಅಲ್ಲ. ಇದನ್ನು ಮತ್ತೆ ಪುನರ್ ಪರಿಶೀಲನೆ ಮಾಡಿ ಅದನ್ನು ಇನ್ನೊಂದು 10-20 ಕಿಲೋಮೀಟ್ರ್ ಮುಂದಕ್ಕೆ ಹೋಗಿ. ನಿಜ ಬೆಳೀತಾ ಇದೆ ಬೆಂಗಳೂರು. ನಾಡಪ್ರಭು ಕೆಂಪೇಗೌಡರ ಕನಸಿನ ಬೆಂಗಳೂರು ಇವತ್ತು ಇಡೀ ವಿಶ್ವದ ಭೂಪಟದಲ್ಲಿ ಮೊದಲನೇದಾಗಿದೆ. ಇಂಥ ಬೆಂಗಳೂರಿಗೆ ಕುಮಾರಸ್ವಾಮಿ ಕಾಲದಲ್ಲಿ ಆಗಿದ್ದು ನಾನು ಅದನ್ನೇ ಮಾಡಬೇಕು ಅನ್ನೋದನ್ನು ಬಿಟ್ಟುಬಿಡಿ. ಕುಮಾರಸ್ವಾಮಿಯವರು ಅದಾದಮೇಲೆ ಮನವರಿಕೆ ಆದಮೇಲೆ ಅವ್ರು ದೊಡ್ಡತನವನ್ನು ಪ್ರದರ್ಶನ ಮಾಡಿ ಇದರ ಅವಶ್ಯಕತೆ ಇಲ್ಲ ಅನ್ನೋದನ್ನು ತೀರ್ಮಾನ ಮಾಡಿ ಅವರೇ ಸ್ವತಃ 2ನೇ ಬಾರಿಗೆ ಮುಖ್ಯಮಂತ್ರಿಗಳಾದಾಗ ಈ ಯೋಜನೆಯನ್ನು ಬೇಡ ಅಂತ ತೀರ್ಮಾನ ಮಾಡಿದ್ದಾರೆ. ಅದು ಮಾಡಿದ್ಮೇಲೆ ನೀವು ಅದನ್ನೇ ಎಲ್ಲ ಮುಂದಿಟ್ಕೊಂಡು ಮಾಡೋದು ಒಳ್ಳೆಯದಲ್ಲ. ಶಿವಕುಮಾರ್ ಅವರು ನಿಮಗೂ ಕೂಡ ಲವಲವಿಕೆಯಿಂದ ಕೆಲಸ ಮಾಡ್ತಕ್ಕಂಥ ಇಚ್ಛೆ ಇದೆ. ಇದನ್ನು ಮಾಡುವಾಗ ಇದಕ್ಕೋಸ್ಕರ ನೀವು ಟೈಮನ್ನು ವ್ಯಯ ಮಾಡೋದು ಬಿಟ್ಟು ಒಂದು 2,000 ಎಕರೆಯಲ್ಲಿ, 1000 ಎಕರೆಯಲ್ಲಿ, 500 ಎಕರೆಯಲ್ಲಿ ಒಂದು ಲೇಔಟ್ ಮಾಡೋದ್ರಿಂದ ಏನೆಲ್ಲವೂ ಕೂಡ ಆಗೋದಿಲ್ಲ. ಒಂದು ಉಪನಗರಗಳ ಅವಶ್ಯಕತೆ ಇದೆ, ಸ್ಯಾಟಲೈಟ್ ಟೌನ್ಗಳ ಅವಶ್ಯಕತೆ ಇದೆ. ಈ ನಗರಗಳಿಗೆ ಆದ್ಯತೆ ಕೊಡುವಾಗ ರೈತರ ಅಲ್ಲಿನ ಭಾಗದ ಜನರ ಸಮಸ್ಯೆಗಳಿಗೆ ಒತ್ತು ಕೊಟ್ಟು ಅದನ್ನು ದಯವಿಟ್ಟು ಕೈ ಬಿಟ್ಟು ಬೇರೆ ಯೋಜನೆಗಳನ್ನು ಕೈಗೆತ್ಕೊಂಡ್ರೆ ನಿಮಗೂ ಒಳ್ಳೆಯದು, ರಾಜ್ಯಕ್ಕೂ ಒಳ್ಳೆಯದು. ಏನು ಅನಾವಶ್ಯಕವಾಗಿ ಜನ ಮಾತನಾಡ್ತಾರೆ ಇದಕ್ಕೂ ಕೂಡ ಇಲ್ಲಪ್ಪ ಮುಖ್ಯಮಂತ್ರಿಗಳು ಬುದ್ಧಿವಂತರಿದ್ದಾರೆ, ಎಲ್ಲ ಒಂದು ಕಡೆ ಜನರ ಒತ್ತಾಯಕ್ಕೆ ಮಣಿದಿದ್ದಾರೆ. ಈ ಜನರ ಒತ್ತಾಯಕ್ಕೆ ಮಣಿಯೋದಕ್ಕಿಂತ ದೊಡ್ಡತನ ಮತ್ತೊಂದು ಇರೋದಿಲ್ಲ. ಇತಿಹಾಸದಲ್ಲಿ ಉಳ್ಕೋತೀರಾ. ದಯವಿಟ್ಟು ಅದನ್ನು ಕೈ ಬಿಟ್ಟು ಮುಂದಿನ ಯೋಜನೆಗಳಿಗೆ ಸಾಕಷ್ಟಿದೆ. ಒಂದು ಸಾರಿ ನೀವು ಸೂರ್ಯನಗರಕ್ಕೆ ಹೋಗಿ ಬನ್ನಿ. ಎಷ್ಟು ಸಾವಿರಾರು ಎಕರೆ ಮಾಡಿದ್ವಿ, 30,000 ಎಕರೆಗೂ ಮೇಲ್ಪಟ್ಟು ಈಗಾಗಲೇ 1ನೇ ಹಂತದಿಂದ 4ನೇ ಹಂತದವರೆಗೂ ನಾನೇ ಸ್ವತಃ ಮಾಡಿದ್ದೀವಿ. ಅನೇಕ ಯೋಜನೆಗಳನ್ನು ಸುಮಾರು ರೂಪದಲ್ಲಿದ್ದಂಥವನ್ನ ಬಗೆಹರಿಸಿದ್ದೀವಿ. ಇದೆಲ್ಲವೂ ಕೂಡ ನಿಮಗೂ ಕೂಡ ಗೊತ್ತಿದ್ದು ಮತ್ತೆ ಎಲ್ಲ ಒಂದು ಕಡೆ ಹಠಕ್ಕೆ ಬೀಳೋದು ಬೇಡ, ಬಿಡದಿ ಟೌನ್ಶಿಪ್ಪನ್ನು ಮಾಡೋದು ಬೇಡ ಅನ್ನೋದನ್ನು ಸನ್ಮಾನ್ಯ ಹಿರಿಯರಾಗಿರ್ತಕ್ಕಂಥ ಮಾಜಿ ಪ್ರಧಾನಿಗಳಾದ ದೇವೇಗೌಡರಾದಿಯಾಗಿ ವಿನಂತಿ ಮಾಡಿದ್ದಾರೆ. ಇಲ್ಲಿ ಎಲ್ಲ ನಿಮ್ಮ ಪಕ್ಷದವರು ಕೂಡ ಬಹುತೇಕರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ತಾವು ತಮ್ಮ ಅನುಭವವನ್ನು ಹಂಚಿಕೊಂಡು ಇದನ್ನು ಬಿಡದಿ ಟೌನ್ಶಿಪ್ಪನ್ನು ಕೈ ಬಿಡೋದು ನಿಜವಾಗ್ಲೂ ಕೂಡ ಸಮಂಜಸ. ರಾಜ್ಯ ರಾಜಕೀಯಕ್ಕೆ ಬರ್ತಾರೆ ಕೂಡ ಕೈ ಒಂದು ರೈತರಿಂದ ಒಕ್ಕಲೆಬ್ಬಿಸಿ ಬಲವಂತವಾಗಿ ತಗೋಬಾರ್ದು ಅಂತೇಳಿ ಹೇಳಿದ್ದಾರೆ. ಯಾರು ಹೇಳಿ? ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಹರಿಪ್ರಸಾದ್ ಅವರು ಹೇಳಿದ್ದಾರೆ, ಶಿವಕುಮಾರ್ಗೂ ಗೊತ್ತಿದೆ ರೀ. ನನಗನ್ನಿಸ್ತದೆ ಆತ ಮನಸ್ಸು ದೊಡ್ಡ ಅವರು ಇವಾಗ ರಾಜ್ಯದ ಮುಖ್ಯಮಂತ್ರಿಗಳು. ನಾವೆಲ್ಲ ಮೊದಲಿಂದ ಒಂದು ಸ್ವಲ್ಪ ಆ ವಾಡಿಕೆ ಭಾಷೆಯಲ್ಲಿ ಮಾತಾಡ್ತಾ ಇದ್ದವರು. ನಮಗೆ ಒಂದೊಂದು ಸಾರಿ ಮಾತಾಡೋಕ್ಕೆ ಒಂಥರ ಮುಜುಗರ ಆಯ್ತದೆ. ಇದರ ಅವಶ್ಯಕತೆ ಇಲ್ಲ.
ದಯವಿಟ್ಟು ಇದನ್ನು ಕೈ ಬಿಡೋದು ಒಳ್ಳೆಯದು. ಹಠ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ಒಂದು ಕಡೆ ಅವರಿಬ್ಬರಿಗೂ ಅದಾಗಬಾರ್ದು. ನೋಡಪ್ಪ ನೋಡಪ್ಪ ಎಂದು ಹೇಳ್ತೀನಿ ಕೇಳಿ, ಯಾವುದೂ ಹಠ ಅಲ್ಲ. ರಾಜ್ಯದ ಆ ಭಾಗದ ಜನರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಕೊಡ್ತಕ್ಕಂಥ ನಮ್ಮ ಕರ್ತವ್ಯ. ಜನರಿಗೆ ಬೇಡದೋಗಿರೋದು ಆ ಭಾಗದ ಜನರಿಗೆ ನಾವು ಏನಿದ್ದೀವಿ, ನಮ್ಮ ಜೀವನ ನಡೆಸ್ತಾ ಇದ್ದೀವಿ, ಅದನ್ನು ಬೇಡ ಅಂದಾಗ ನಾವು ಯಾರು ಅದನ್ನು ಕಿತ್ಕೊಳ್ಳೋಕ್ಕೆ?